ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಪೋಷಕರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ನಿಮ್ಮ ಮಕ್ಕಳು ಈ ಬಾರಿ ಕೂಡ 1ನೇ ತರಗತಿಗೆ ಸೇರೋದಕ್ಕೆ 6 ವರ್ಷ ಪೂರ್ತಿ ಆಗಬೇಕಿಲ್ಲ. ಈ ವರ್ಷವೂ ಸರ್ಕಾರದಿಂದ ವಿನಾಯಿತಿ ಸಿಗ್ತಾ ಇದೆ. ಯಾಕೆ, ಹೇಗೆ, ಎಷ್ಟು ವಿನಾಯಿತಿ, ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಕೇಳಿ. ರಾಜ್ಯದಲ್ಲಿ 2026-27ನೇ ಶೈಕ್ಷಣಿಕ ವರ್ಷಕ್ಕೆ 1ನೇ ತರಗತಿಯ ದಾಖಲಾತಿಗೆ ಇರುವ 6 ವರ್ಷಗಳ ಮಿತಿ ಏನಿತ್ತು ಅದರಲ್ಲಿ 2 ತಿಂಗಳು ಸಡಿಲಿಕೆ ಮಾಡಲಾಗಿದೆ. ಹಾಗಾಗಿ 5 ವರ್ಷ 10 ತಿಂಗಳು ಪೂರೈಸಿದಂತಹ ಮಕ್ಕಳನ್ನ ಕೂಡ ಪೋಷಕರು ಶಾಲೆಗಳಿಗೆ ಈ ಬಾರಿ ದಾಖಲಿಸಬಹುದು. 1ನೇ ತರಗತಿಗೆ 1ನೇ ತರಗತಿಗೆ ಮಕ್ಕಳ ದಾಖಲಾತಿಗೆ ನಿಗದಿಯಾಗಿದ್ದಂತಹ 6 ವರ್ಷಗಳ ಮಿತಿಯನ್ನ ಸಡಿಲಿಸಬೇಕು ಅನ್ನೋದು ಪೋಷಕರ ಬೇಡಿಕೆಯಾಗಿತ್ತು. ಪ್ರತಿಭಟನೆಗಳು ಕೂಡ ನಡೆದಿದ್ವು, ಒತ್ತಾಯ ಕೇಳಿ ಬಂದಿತ್ತು. ಅದಕ್ಕೆ ಸರ್ಕಾರ ಸ್ಪಂದಿಸಿದೆ. 60 ದಿನಗಳ ಅಂದರೆ 2 ತಿಂಗಳ ಸಡಿಲಿಕೆಯನ್ನು ಮಾಡಲಾಗಿದೆ. ಈಗಿರುವ ಕಾಯ್ದೆಯಲ್ಲೇ 2 ತಿಂಗಳ ವಿನಾಯಿತಿ ಇದೆ. ಆದರೆ ಈ ದಾಖಲಾತಿ ತಂತ್ರಾಂಶದಲ್ಲಿನ ತಾಂತ್ರಿಕ ಸಮಸ್ಯೆ ಇತ್ತಲ್ಲ, ಅದು 6 ವರ್ಷಕ್ಕೆ ಬ್ಲಾಕ್ ಆಗ್ತಾ ಇತ್ತು. ಆ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲೂ ಬದಲಾವಣೆ ಮಾಡಲಾಗುತ್ತೆ ಅಂತ ಶಾಲಾ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಪ್ರಕಟಿಸಿದ್ದಾರೆ. ಈ ಮೂಲಕ 5 ವರ್ಷ 10 ತಿಂಗಳು ಪೂರ್ಣಗೊಂಡಿರುವ ಮಕ್ಕಳು 1ನೇ ತರಗತಿಗೆ ಪ್ರವೇಶ ಪಡೆಯಬಹುದು. ಈ ಹಿಂದಿನ ನಿಯಮದಂತೆ 2020 ಮೇ 31ರೊಳಗೆ ಜನಿಸಿರುವಂತಹ ಮಕ್ಕಳಿಗೆ ಮಾತ್ರ, ಅಂದರೆ ಆಗ 6 ವರ್ಷ ಪೂರ್ಣ ಆಗ್ತಿತ್ತು, ಅವರು 1ನೇ ತರಗತಿಗೆ ಪ್ರವೇಶ ಪಡೆಯಬಹುದಿತ್ತು. ಆದರೆ ಈಗ 60 ದಿನಗಳ ಸಡಿಲಿಕೆ ಸಿಕ್ಕಿರೋದ್ರಿಂದ 2020 ಜುಲೈ 31ರ ಒಳಗೆ ಜನಿಸಿರುವಂತಹ ಮಗುವಿಗೂ ಪ್ರವೇಶ ಸಿಗುತ್ತೆ. ಹೀಗಾಗಿ ಬೆಂಗಳೂರಿನ 3 ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ಕರ್ನಾಟಕ ಸರ್ಕಾರ 1ನೇ ತರಗತಿಗೆ ಸೇರ್ಪಡೆಯಾಗುವ ಮಕ್ಕಳ ಕನಿಷ್ಠ ವಯಸ್ಸನ್ನ 6 ವರ್ಷ ಅಂತ ನಿಗದಿಪಡಿಸಿ ಜುಲೈ 2022ರಲ್ಲೇ ಆದೇಶ ಹೊರಡಿಸಿತ್ತು. ಪ್ರತಿ ವರ್ಷ ಪೋಷಕರು ಒತ್ತಾಯ ಮಾಡ್ತಾರೆ. ಆ ಒತ್ತಡಕ್ಕೆ ಮಣಿಯುತ್ತೆ ಸರ್ಕಾರ. 2 ತಿಂಗಳು, 3 ತಿಂಗಳು, 4 ತಿಂಗಳು ಈ ರೀತಿ ವಿನಾಯಿತಿ ಕೊಡ್ತಲೇ ಬಂದಿತ್ತು. ಈಗ ಈ ವರ್ಷದ ಈ ಶೈಕ್ಷಣಿಕ ಸಾಲು 2026-27ರಲ್ಲೂ ಕೂಡ ಈ ನಿಯಮವನ್ನು ಯಾವುದೇ ವಿನಾಯಿತಿ ಇಲ್ಲದೆ ಕಡ್ಡಾಯವಾಗಿ ಜಾರಿಗೊಳಿಸ್ತೀವಿ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಆದರೆ ಪೋಷಕರ ಒತ್ತಡಕ್ಕೆ ಮಣಿದು ಈಗ 60 ದಿನಗಳ ಸಡಿಲಿಕೆ ಕೊಟ್ಟಿದೆ. 2022ರಲ್ಲೇ ಆದೇಶ ಬಂದಿದ್ರೂ ಕೂಡ ಅನೇಕ ಪೋಷಕರು ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆಗ ಮಗುವಿಗೆ 3 ವರ್ಷ ತುಂಬ ಮುಂಚೆನೇ ನರ್ಸರಿಗೆ ಸೇರಿಸೋದು, 4 ವರ್ಷಕ್ಕೆ LKG, 5 ವರ್ಷಕ್ಕೆ UKG ಸೇರಿಸ್ತಾ ಇದ್ರು. ಈಗ ಮಗು UKG ಮುಗಿಸಿ 1ನೇ ತರಗತಿಗೆ ಹೋಗೋ ಹೊತ್ತಿಗೆ ಶಾಲೆಗಳು ಸರ್ಕಾರದ ವಯೋಮಿತಿ ನಿಯಮವನ್ನು ತೋರಿಸಿ ದಾಖಲಾತಿಯನ್ನು ನಿರಾಕರಿಸ್ತಾ ಇದ್ವು. ಅವತ್ತು ಎಚ್ಚೆತ್ತುಕೊಳ್ಳದ ಪೋಷಕರು ಈಗ ಮಗುವಿನ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ರು. ಪ್ರತಿ ವರ್ಷ ಪೋಷಕರಿಗೆ ಈ ಬಗ್ಗೆ ಗೊಂದಲ ಆಗ್ತಾ ಇದೆ. LKG ಮತ್ತು UKG ಸೇರ್ಪಡೆಗೆ ಸೂಕ್ತ ವಯೋಮಿತಿ ಕಾನೂನು ಇಲ್ಲದೆ ಇರೋದೇ ಇದಕ್ಕೆ ಕಾರಣ ಆಗಿರೋದು. ಹೀಗಾಗಿ ಮುಂದಿನ ದಿನಗಳಲ್ಲಿ LKG, UKG ಸೇರ್ಪಡೆಗೆ ಸಂಬಂಧಪಟ್ಟಂತೆ ಕಾನೂನು ಜಾರಿ ಮಾಡ್ತೀವಿ, ಆ ಬಗ್ಗೆ ಅಗತ್ಯ ಸಭೆ ನಡೆಸಲಾಗುತ್ತೆ ಅಂತ ಕೂಡ ಶಿಕ್ಷಣ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಈ ವಿನಾಯಿತಿಯನ್ನು ಹಂತ ಹಂತವಾಗಿ ಜಾರಿಗೆ ತರ್ತಾ ಇರೋದ್ರಿಂದ ಈ ಆದೇಶ ಈ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಅನ್ವಯ ಆಗ್ತಾ ಇದೆ. ನಿಮ್ಮ ಮಗುವಿನ ಪ್ರವೇಶದ ಬಗ್ಗೆ ಶಾಲೆಗೆ ಭೇಟಿ ಕೊಡಿ, ಅಧಿಕೃತ ಸುತ್ತೋಲೆಯನ್ನು ಖಚಿತಪಡಿಸಿಕೊಳ್ಳುವುದನ್ನು ಮರಿಬೇಡಿ. ನಮಸ್ಕಾರ.